ಇತಿಹಾಸ ಸೃಷ್ಟಿಸಿದ ಅಂಧ ಮಹಿಳಾ ಕ್ರಿಕೆಟ್ ತಂಡ ಕಪ್ ಗೆದ್ದ ದೀಪಿಕಾ ಕೆಸಿಗೆ ಅದ್ಧೂರಿ ಸ್ವಾಗತ. ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ನಡೆದ ಅಂತಾರಾಷ್ಟ್ರೀಯ ಅಂಧ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆಲ್ಲುವ ಮೂಲಕ ಭಾರತದ ಮಹಿಳಾ ತಂಡವು ದೇಶಕ್ಕೆ ಮತ್ತೊಂದು ಕೀರ್ತಿ ಪತಾಕೆಯನ್ನ ತಂದುಕೊಟ್ಟಿದೆ. ಕರ್ನಾಟಕದ ಹೆಮ್ಮೆಯ ಹುಡುಗಿ ಕುಮಾರಿ ದೀಪಿಕಾ ಕೆಸಿ ಅವರ ನಾಯಕತ್ವದಲ್ಲಿ ನಡೆದ ಈ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ನೇಪಾಳದ ವಿರುದ್ಧ ಗೆದ್ದು ಬೀಗಿತ್ತು. ಈ ಮೂಲಕ ಭಾರತದ ಕ್ರೀಡಾ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆದಿದೆ. ಪ್ರಧಾನಿ ರಾಷ್ಟ್ರಪತಿಗಳಿಂದ ಸನ್ಮಾನ, ವಿಶ್ವಕಪ್ ಗೆದ್ದ ಸಾಧನೆಯ ಹಿನ್ನೆಲೆಯಲ್ಲಿ ಇಡೀ ಭಾರತ ತಂಡಕ್ಕೆ ದೇಶಾದ್ಯಂತ ಗೌರವ ಮತ್ತು ಪ್ರಶಂಸೆಗಳು ಹರಿದು ಬಂದಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂಡದ ಎಲ್ಲ ಆಟಗಾರರನ್ನ ಕರೆಸಿ ಔತಣ ಕೂಟದೊಂದಿಗೆ ಸನ್ಮಾನಿಸಿ ಶುಭ ಹಾರೈಸಿದರು. ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಕೂಡ ಆಟಗಾರ್ತಿಯರನ್ನ ಸನ್ಮಾನಿಸಿ ಅವರ ಸಾಧನೆಯನ್ನ ಕೊಂಡಾಡಿದರು. ಕರ್ನಾಟಕ ಸರ್ಕಾರದ ಘೋಷಣೆ. ಕರ್ನಾಟಕ ರಾಜ್ಯದಿಂದ ತಂಡದಲ್ಲಿ ಪಾಲ್ಗೊಂಡಿದ್ದ ಆಟಗಾರ್ತಿಯರಿಗೆ ರಾಜ್ಯ ಸರ್ಕಾರದಿಂದ ವಿಶೇಷ ಸನ್ಮಾನ ಮತ್ತು ಬಹುಮಾನಗಳನ್ನು ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನಾಯಕಿ ದೀಪಿಕಾ ಕೆಸಿ ಸೇರಿದಂತೆ ತಂಡದಲ್ಲಿರುವ ಕರ್ನಾಟಕದ 3 ಆಟಗಾರ್ತಿಯರಿಗೆ ಸನ್ಮಾನ ಮಾಡಿದರು. ಅಲ್ಲದೆ ಈ 3 ಆಟಗಾರ್ತಿಯರಿಗೆ ತಲಾ 10 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಸರ್ಕಾರದಿಂದ ನೀಡುವುದಾಗಿ ಘೋಷಿಸಿ ಅವರ ಸಾಧನೆಗೆ ಪ್ರೋತ್ಸಾಹ ನೀಡಿದರು. ಒಂದು ಪ್ರೀತಿಯ ಸನ್ಮಾನ ನಮ್ಮ ಮಾತೆ ಸಾಹೇಬರಿಗೂ ಕೂಡ ನಡೀತಾ ಇದೆ. ಒಂದು ಸುಧಾಕರ್ ಸಾಹೇಬರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಬೇಕು. ಸಿದ್ದರಾಮಯ್ಯ ಸರ್ ತುಂಬಾ ಧನ್ಯವಾದಗಳು. ಪ್ರತಿ ವರ್ಲ್ಡ್ ಕಪ್ಗೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ಹಾಗೆ ನಮ್ಮ ನಾಯಕಿಯಾದಂತಹ ದೀಪಿಕಾ ಟಿಸಿ ಅವ್ರಿಗೂ ಕೂಡ ಒಂದು ಸನ್ಮಾನ. ತವರೂರಿನಲ್ಲಿ ದೀಪಿಕಾ ಕೆಸಿಗೆ ಭವ್ಯ ಸ್ವಾಗತ. ವಿಶ್ವಕಪ್ ವಿಜೇತ ನಾಯಕಿ ದೀಪಿಕಾ ಕೆಸಿ ಅವರ ತವರೂರು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕರಿತಿಮ್ಮನಹಳ್ಳಿ ಕುಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿಶ್ವಕಪ್ ಗೆದ್ದ ಹಿನ್ನೆಲೆಯಲ್ಲಿ ಗ್ರಾಮದ ಮುಖಂಡರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ದೀಪಿಕಾ ಅವರಿಗೆ ಅದ್ಧೂರಿ ಮೆರವಣಿಗೆಯ ಮೂಲಕ ಸ್ವಾಗತ ಕೋರಿದರು. ಸುಮಾರು 7 ಕಿಲೋಮೀಟರ್ ದೂರದವರೆಗೆ ನಡೆದ ಈ ಮೆರವಣಿಗೆಯಲ್ಲಿ ಅನೇಕ ಮುಖಂಡರುಗಳು, ಕನ್ನಡಪರ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 500ರಿಂದ 600 ಜನ ಸೇರಿದ್ದರು. ರಸ್ತೆಯುದ್ದಕ್ಕೂ ದೀಪಿಕಾ ಅವರಿಗೆ ಜೈಕಾರದ ಜೊತೆಗೆ ಹೂವಿನ ಮಾಲೆಗಳನ್ನು ಹಾಕಿ ತಮ್ಮ ಸಂತೋಷ ಮತ್ತು ಹೆಮ್ಮೆಯನ್ನ ವ್ಯಕ್ತಪಡಿಸಿದರು. ಗ್ರಾಮಸ್ಥರ ಈ ಪ್ರೀತಿ ಮತ್ತು ಅಭಿಮಾನಕ್ಕೆ ದೀಪಿಕಾ ಧನ್ಯವಾದ ಅರ್ಪಿಸಿದರು. ದೀಪಿಕಾ ಅವರೇ, ಮೊದಲನೇದಾಗಿ ನಮ್ಮ ಪ್ರಜಾಧ್ವನಿ ಟಿವಿಯ ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದೀಪಿಕಾ ಅವರೇ, ಮೊದಲನೇದಾಗಿ ನನ್ನ ಮೊದಲನೇ ಕ್ವಶನ್, ಈ ಒಂದು ಗ್ರಾಮದಲ್ಲಿ ಹುಟ್ಟಿ ಇವತ್ತು ಈ ಒಂದು ಸಡಗರ ಸಂಭ್ರಮ, ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ಒಂದು ಉನ್ನತವಾಗಿ ಬೆಳೆದಿರ್ತಕ್ಕಂಥದ್ದು, ಹಾಗೆ ಗ್ರಾಮಕ್ಕೆ ಹೆಚ್ಚಿನದಾಗಿ ನೀವು ಹೆಸರು ತಂದು ಕೊಟ್ಟಿರ್ತಕ್ಕಂಥದ್ದು, ಈ ಒಂದು ಸಡಗರ ಸಂಭ್ರಮ ನೋಡ್ತಿದ್ರೆ ನಿಮ್ಗೆ ಎಷ್ಟು ಖುಷಿ ತಂತ ಇದೆ? ತುಂಬಾನೇ ಖುಷಿ ಆಗುತ್ತೆ ಸರ್. ಯಾಕಂತಂದ್ರೆ ನಾನು ಇಲ್ಲಿ ಹುಟ್ಟಿ ಅದು ನನ್ನ ಕರ್ತವ್ಯ ಆಗಿತ್ತು. ನಾನು ಚಿಕ್ಕ ವಯಸ್ಸಿಂದ ಏನೋ ಒಂದು ಸಾಧನೆ ಮಾಡಬೇಕಾಯಿತು, ನಾನು ಸಾಧನೆ ಮಾಡಬೇಕು ಅನ್ನೋದೊಂದು ಛಲ ಇತ್ತು ನನ್ನ ಮನಸ್ಸಲ್ಲಿ. ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು, ಮತ್ತು ನಾನು ಹುಟ್ಟೂರಿಗೆ ನಾನು ಒಂದು ಹೆಸರು ತರಬೇಕು ಅನ್ನೋದೊಂದು ನನ್ನ ಆಸೆ ಇತ್ತು. ಆ ಆಸೆ ಇವತ್ತು ನೆರವೇರಾಯಿತು ಸರ್. ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು, ಹಾಗೆ ನೀವು ಪೋಷಕರನ್ನ ಆಗ್ಲೇ ಮಾತಾಡ್ಸಬೇಕಾದ್ರೆ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ರು. ಯಾಕಂತಂದ್ರೆ ಆರ್ಥಿಕ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಸರಿ ಇರಲಿಲ್ಲ. ನೀವು ಕೂಡ ಇಲ್ಲೊಂದಷ್ಟು ಪ್ರಾಥಮಿಕ ಶಾಲೆಯಲ್ಲಿ ಓದಿ ನಂತರ ಮೈಸೂರಿನಲ್ಲಿ ನೀವು ವಿದ್ಯಾಭ್ಯಾಸ ಶುರು ಮಾಡ್ತೀರಿ. ಅಲ್ಲಿಂದ ನಿಮ್ಮ ಜರ್ನಿ ಕ್ರಿಕೆಟ್ ಅಥವಾ ಈ ಆಟಗಾರಿಕೆ ಹೇಗೆ ಸಾಧ್ಯವಾಯಿತು?
ಸರ್ ಆಗ ನಾವು ತುಂಬ ಕಷ್ಟ, ನಮಗೆ ಒಂದೊತ್ತು ಊಟ ಸಿಗೋದಕ್ಕೂ ನಮಗೆ ತುಂಬ ಕಷ್ಟ ಆಗಿತ್ತು. ಆಗ ನಮಗೆ ನೆರವಾಗಿದ್ದು ಕರೆತಿಮ್ನಳ್ಳಿ ಜನರು ನಮಗೆ ನೆರವಾಗಿದ್ದು. ಆಗ ಅಪ್ಪ ಯಾವಾಗಲೂ ಹೇಳ್ತಾ ಇದ್ರು ನನಗೆ, ಕರೆತಿಮ್ನಳ್ಳಿ ಅವರು ನನಗೆ ಯಾವಾಗಲೂ ಒಂಥರ ನಮ್ಮೂರಿಗಿನ್ನ ಜಾಸ್ತಿ ಅವ್ರ ಹತ್ರನೇ ನಾನು ಜಾಸ್ತಿ ಇರ್ತಿದ್ದು, ಅಂದರೆ ಅವ್ರ ಹತ್ರನೇ ಜಾಸ್ತಿ ಬಾಂಧವ್ಯ ನಾನು ಬೆಳೆಸಿದ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತಿದ್ರು ನನ್ನಪ್ಪ. ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತಿದೆ. ಕರೆತಿಮ್ನಳ್ಳಿ ಜನ ಇಷ್ಟೊಂದು ನನಗೆ ಪ್ರೀತಿ ಕೊಟ್ಟು ಇಷ್ಟೊಂದು ಅದ್ದೂರಿಯಾಗಿ ನನಗೆ ವೆಲ್ಕಮ್ ಮಾಡಿದ್ದಾರೆ. ನಿಜಕ್ಕೂ ತುಂಬ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಗಿರೀಶ್ ಅಂದ್ಬಿಟ್ಟು. ನಾವು ಕರೆತಿಮ್ಮಳ್ಳಿ ಗ್ರಾಮದವರು. ನಾವು ಈ ಕಾರ್ಯಕ್ರಮಕ್ಕೆ ಬಹಳ ಅದ್ದೂರಿಯಾಗಿ ಇವತ್ತು ಶ್ರಮ ಪಟ್ಟು ಮಾಡ್ತಾ ಇರೋದು ತಮ್ಮಲಟ್ಟಿ ಗ್ರಾಮಸ್ಥರು ಹಾಗೂ ನಮ್ಮ ಕರೆತಿಮ್ಮಳ್ಳಿ ಗ್ರಾಮಸ್ಥರು. ನಮ್ಮ ಯೂಸ್ ಏನಿದಾರ ಹುಡುಗರು ಬಹಳ ಸಪೋರ್ಟ್ ಇದೆ ಇದಕ್ಕೆ. ಯಾಕಂದ್ರೆ ಯಾರು ಒಬ್ಬರಿಂದ ಏನು ಮಾಡಕ್ ಚಪ್ಪಲಿ ಹೊಡೆಯಕ್ಕಾಗಲ್ಲ. ಈ ಕಾರ್ಯಕ್ರಮಕ್ಕೆ ಏನಂದ್ರೆ ಇಡೀ ನಮ್ಮ ಶಿರಾ ತಾಲೂಕದಲ್ಲಿ ವಿಶ್ವ ಮಟ್ಟಕ್ಕೆ ಹೋದಂತಹ ಏನು ದಾಖಲೆನೇ ಇಲ್ಲ. ಇವತ್ತು ನಮ್ಮ ಕರೆತಿಮ್ಮಳ್ಳಿ ಕುಗ್ಗು ಗ್ರಾಮದಲ್ಲಿ ಒಂದು ಹೆಣ್ಣು ಮಗು ನಮ್ಮ ಶಿರಾ ತಾಲೂಕು ದಾಖಲೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬಾ ಅಭಿನಂದನೆಗಳು ಹೇಳ್ಬೇಕು ನಾವು. ಯಾಕಂದ್ರೆ ನಮ್ಮ ಶಿರಾ ತಾಲೂಕಲ್ಲಿ ಇವತ್ತು ವಿಶ್ವ ಮಟ್ಟಕ್ಕೆ ಹೋದಂತಹ ಯಾವುದೇ ಆಟಗಾತಿಗಳು ಯಾರು ಇಲ್ಲ, ಯಾವ್ದು ವಿಶ್ವ ದಾಖಲೆನೇ ಇಲ್ಲ. ಇವತ್ತು ಫಸ್ಟ್ ಓಪನಿಂಗ್ ನಮ್ದು ನಮ್ಮ ಶಿರಾ ತಾಲೂಕಲ್ಲೇ ನಮ್ಮ ವಿಶ್ವ ಮಟ್ಟದಲ್ಲಿ ನಮ್ಮ ದೀಪಿಕಾ ಅವರು ಅವ್ರ ಕಡೆಯಿಂದ ನಮ್ಮ ಶಿರಾ ತಾಲೂಕಿಗೆ ನಮಗೊಂದು ಹೆಸರು ಬಂದಿದೆ. ಬಹಳ ಕರೆತಿಮ್ಮಳ್ಳಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಕರೆತಿಮ್ಮಳ್ಳಿ ಯಾವ ಊರಪ್ಪ ಅಂತ ಕೇಳೋರು ಇವತ್ತು ಕರೆತಿಮ್ಮಳ್ಳಿ ಗುರುತಿಸುವಷ್ಟು ಜನಸಂಖ್ಯೆ ನಮ್ಮ ಇಡೀ ಭಾರತದಲ್ಲೇ ಎಲ್ಲ ಎಲ್ಲಿ ಕರೆತಿಮ್ಮಳ್ಳಿ ಅನ್ನೋಷ್ಟು ತಿರುಗಿ ನೋಡುವಂತಹ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಅವ್ರಿಗೆ ಇವತ್ತು ಬಹಳ ಅದ್ದೂರಿಯಾಗಿ ಹಬ್ಬದ ವಾತಾವರಣದಲ್ಲಿ ಮಾಡಿದ್ವಿ. ಇವತ್ತು ಬಹಳ ಎಲ್ಲ ಶ್ರಮ ಪಟ್ಟು ಎಲ್ಲ 2 days ಅಲ್ಲಿ ನಾವು ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತೆಲ್ಲ ನಾವು ಯೂಸ್ ಏನಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಬಹಳ ಸಪೋರ್ಟ್ ಮಾಡಿ, ಬೆಂಗಳೂರು ನಮ್ಮ ಸ್ನೇಹಿತರು ಎಲ್ಲ ತುಂಬಾ ಸಪೋರ್ಟ್ ಮಾಡಿ, ಊರಿನ ಗ್ರಾಮಸ್ಥರು, ತಮ್ಮಲಟ್ಟಿ ಗ್ರಾಮಸ್ಥರು ತುಂಬಾ ಚೆನ್ನಾಗಿ ಇದಕ್ಕೆಲ್ಲ ಸಪೋರ್ಟ್ ಮಾಡ್ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಇವತ್ತು. ಸರ್, ಗ್ರಾಮಾಂತರ ಮಟ್ಟದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಿಸೋದಕ್ಕೆ ಭಯ ಪಡುವಂತ ದಿನಗಳು ಇವತ್ತು ನಾವು ಕಳೀತಾ ಇರ್ತಕ್ಕಂಥ ದಿನಗಳಾಗಿರುತ್ತೆ. ಅದರಲ್ಲಿ ಇವತ್ತು ದೀಪಿಕಾನು ಕೂಡ ಒಂದು ಗ್ರಾಮಾಂತರ ಮಟ್ಟದಿಂದ ಹೋಗಿರ್ತಕ್ಕಂಥ ಕುಗ್ರಾಮದಿಂದ ಹೋಗಿ ಇಷ್ಟು ಮಟ್ಟಿಗೆ ಹೆಸರು ಮಾಡಿ ಒಂದು ಹೆಣ್ಣು ಮಗು ಏನ್ ಬೇಕಾದ್ರೂ ಮಾಡ್ಬೋದು, ಯಾರಿಗ್ ಬೇಕಾದ್ರೂ ಸವಾಲು ಒಡ್ಬೋದು ಅನ್ನೋದಕ್ಕೋಸ್ಕರ ಏನು ನಾರ್ಮಲ್ ಆಗಿ ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಇವತ್ತು ಅರ್ಥ ಬರೋ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಸರಿ, ಅಟ್ಲೀಸ್ಟ್ ಇನ್ ಮುಂದೇನಾದ್ರೂ ಹೆಣ್ಮಕ್ಳಿಗೆ ಧೈರ್ಯವಾಗಿ ಕಳಿಸ್ಬೋದು, ಧೈರ್ಯವಾಗಿ ಇದ್ ಮಾಡ್ಬೋದು ಅನ್ನೋ ಇನ್ಸ್ಪಿರೇಷನ್ ಇದ್ರ ಕಾಣಿಸ್ತಾ ಇದೆಯಾ? ಸರ್ ಖಂಡಿತ. ಇವತ್ತು ನಮ್ಮ ದೀಪಿಕಾರ ನೋಡ್ಬಿಟ್ಟು ಇಡೀ ನಮ್ಮ ಏನಿದಾರ ನಮ್ಮ ಹೆಣ್ಮಕ್ಳು ನಮ್ಮ ಮನೆ ನಮ್ಮ ಗ್ರಾಮ ಶಿರಾ ಚಿಕ್ಕ ಮಕ್ಳಾಗ್ಲಿ ಒಂದು ಏನು ನಮ್ಮ ಅಂಗಡಿಗಳಿದಾರೋ ಎಲ್ಲರಿಗೂ ತುಂಬಾ ಹುಮ್ಮಸ್ಸಿದೆ. ನಮ್ಮ ಮಕ್ಳು ಈ ತರ ಬೆಳಿಬೇಕು, ಈ ತರ ಮಾಡ್ಬೇಕು, ನಾವು ಕಳಿಸ್ಬೇಕು, ಈ ತರ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಹುಮ್ಮಸ್ಸಿದೆ ಸರ್ ಈ ವಿಷಯದಲ್ಲಿ. ಯಾಕಂದ್ರೆ ದೀಪಿಕಾ ನೋಡ್ಬಿಟ್ಟು ಎಲ್ಲಾ ತಂದೆ ತಾಯಿ ಹೆಣ್ಮಕ್ಳು ಏನಿದಾರೋ ನಮ್ಮ ಹೆಣ್ಮಕ್ಳು ಎಲ್ಲರಿಗೂ ಇವತ್ತು ಅವ್ರು ನೋಡ್ಬಿಟ್ಟು ನಾವು ಮುಂದೆ ಈ ತರ ಮಾಡ್ಬೇಕನ್ನೋ ಅಚೀವ್ಮೆಂಟ್ ಮಾಡ್ಬೇಕನ್ನೋದು ಬಹಳ ಖುಷಿ ಇದೆ ಸರ್ ಎಲ್ಲ ತಂದೆ ತಾಯಿ. ಥ್ಯಾಂಕ್ ಯು ವೆರಿ ಮಚ್.